ಸಿಕ್ತು ನನಗೆ 6 ಕೋಟಿ ಹಣ ಸಿಕ್ಕಿದಾಗ ನಾನು ಆಲೋಚನೆ ಮಾಡಿದೆ, ಒಂದೊಂದು ಎಲ್ಲೋ ಒಂದು ಸ್ವಲ್ಪ ರಸ್ತೆಗೋ ಮತ್ತೊಂದಕ್ಕೂ ಹಾಕೋದ್ಕಿಂತ ಒಂದೊಂದು ಆಸ್ತಿ ಮಾಡಿದ್ರೆ ಒಳ್ಳೇದಲ್ವೇ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಲಂಬಾಣಿ ಸಮಾಜಕ್ಕೆ 50 ಲಕ್ಷ, ಕುರುಬ ಸಮಾಜಕ್ಕೆ 50 ಲಕ್ಷ, ಉಪ್ಪಾರು ಸಮಾಜಕ್ಕೆ 50 ಲಕ್ಷ, ಮತ್ತೆ ಯಾದವ ಗೊಲ್ಲರು ಸಮಾಜಕ್ಕೆ 50 ಲಕ್ಷ, ಈ ಥರ ಎಲ್ಲದಕ್ಕೂ ಮುಸ್ಲಿಮ್ಸ್ಗೂ ಕೂಡ ಮತ್ತೆ ಮಡಿವಾಳ ಸಮಾಜಕ್ಕೆ ಎಲ್ಲ ಸಮಾಜಕ್ಕೂ ಕೂಡ ಹಾಕಿದ್ದೇನೆ. ಈಗ 1-2 ಸಮಾಜಕ್ಕೆ ಒಕ್ಕಲಿಗ ಸಮಾಜ, ವೀರಶೈವ ಸಮಾಜಕ್ಕೆ ಜಾಗವನ್ನು ತೋರಿಸಿದ್ರೆ ಖಂಡಿತ ಅವಕ್ಕೂ ಕೂಡ ಹಾಕ್ಕೊಡೋಂಥದ್ದನ್ನ ನಾನು ಈಗಾಗಲೇ ರಾಮಚಂದ್ರನ ಹತ್ರ ಮತ್ತೆ ನಮ್ಮ ಶಿಕ್ಷಣ ಎಲ್ಲರ ಹತ್ರ ಮಾತಾಡಿದ್ದೇವೆ. ಖಂಡಿತ ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡೋಗೋ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಇರ್ತದೆ. ಇವತ್ತು ರಗಣ್ಣವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಂದು ಒಳ್ಳೆ ಥರದಲ್ಲಿ ಎಲ್ಲರನ್ನೂ ಕೂಡ ಇಲ್ಲಿ ಬಂದಂಥ ಭಕ್ತರನ್ನ ಸುಧಾರಿಸೋ ಜೊತೆಯಲ್ಲಿ ಇಲ್ಲಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಕೂಡ ಚಾಚು ತಪ್ಪದೆ ಮಾಡಲಿಕ್ಕೆ ನಾವು ಖಂಡಿತ ಕೂಡ ಪ್ರಾಮಾಣಿಕವಾದಂಥ ಬದ್ಧತೆಯಿಂದ ಇರ್ತೇವೆ ಅಂತಕ್ಕಂಥದ್ದು. ಎಲ್ಲೆಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಅಂತಕ್ಕಂಥದ್ದು ಒಂದು ಪಟ್ಟಿ ಮಾಡಲಿ. ಎಲ್ಲ ಕರಿಯ ನಾಯಕರು ಎಲ್ಲರೂ ಇಲ್ಲಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಕೂಡ ಇದ್ದೀರಾ. ತಾವೆಲ್ಲ ಕೂಡ ಕೂತ್ಕೊಂಡು ಯಾವ್ಯಾವ ತಾಂಡಕ್ಕೆ ಏನೇನು ಮೂಲಭೂತ ಸೌಕರ್ಯ, ರಸ್ತೆ ಇರ್ಬೋದು, ನೀರಿಂದಿರ್ಬೋದು, ಚರಂಡಿಯದಿರ್ಬೋದು, ಏನು ಬೇಕು, ಯಾವ್ದಾದ್ರು ಇದು ಅಂಗನವಾಡಿನೋ ಸ್ಕೂಲು ಏನೋ ಇದ್ರೋ ಅದನ್ನು ಹೇಳಿದ್ರೆ ಖಂಡಿತ ಅದೆಲ್ಲದನ್ನು ಕೂಡ ನಾನು ಬೇರೆ ವಿಶೇಷ ಅನುದಾನಗಳೆಲ್ಲ ಹಾಕಿಸಿ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಾಲೂಕಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಸಮಾಜನೂ ಕೂಡ ಒಂದು ಮೇಲೆತ್ತದು ಮತ್ತು ಅವಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದಕ್ಕೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದೊಂದೇನು ಯಾತ್ರಿ ನಿವಾಸ ಥರ ಬಂದಂಥ ಭಕ್ತರಿಗೆ ಇಲ್ಲಿ ಒಂದು ಕಟ್ಟಡವನ್ನು ಏನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಅಧಿಪೂಜೆಯನ್ನು ನೆರವೇರಿಸಿದ್ದೇವೆ. ಅದ್ರ ಮುಖಾಂತರ ಇಲ್ಲಿ ಸಾಕಷ್ಟು, ಇದು ಬರೀ ನಮಗಷ್ಟೇ ಸೀಮಿತ ಅಲ್ಲ, ಇವತ್ತು ಇಡೀ ರಾಜ್ಯ ಮತ್ತು ಬೇರೆ ಬೇರೆ ಮಹಾರಾಷ್ಟ್ರ ಕಡೆಯಿಂದ ಎಲ್ಲ ಕೂಡ ಭಕ್ತರು ಇಲ್ಲಿಗೆ ಬರ್ತಾ ಇರ್ತಕ್ಕಂಥದ್ದು, ಸೊಲ್ಲಾಪುರ, ಮಹಾರಾಷ್ಟ್ರ ಎಲ್ಲ ಕಡೆನೂ ಭಕ್ತರು ಬರ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಇದೊಂದು ಯಾತ್ರಿ ನಿವಾಸ, ಯಾತ್ರಿ ಸ್ಥಳನೂ ಕೂಡ ಆಗ್ತದೆ. ಮುಂದೊಂದು ದಿನ ಇದನ್ನು ಕೂಡ ನಾವೊಂದು ಇದು ಏನು ಪ್ರೇಕ್ಷಣಿಕ ಸ್ಥಳವಾಗಿ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಇದನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಎಲ್ಲ ಕೂಡ ಕಳಿಸಿ ಅದನ್ನು ಒಂದು ಮುಖ್ಯ ವಾಹಿನಿಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಎಲ್ಲ ಸಮಾಜನೂ ಕೂಡ ಒಂದು ಮುಖ್ಯ ವಾಹಿನಿಗೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಚಿಂತೆ. ಅದ್ರ ಜೊತೆಯಲ್ಲಿ ಶೈಕ್ಷಣಿಕವಾಗಿ, ಆರೋಗ್ಯವಾಗಿ ಎಲ್ಲರೂ ಕೂಡ ಒಂದು ಆರೋಗ್ಯಕರವಾದಂಥ ಬೆಳವಣಿಗೆ ಸಮಾಜದಲ್ಲಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಲ ತಾವೆಲ್ಲ ಏನು ಆಶೀರ್ವಾದ ಮಾಡೋದು ಕಳಿಸಿದ್ಮೇಲೆ ಹಲವಾರು ಬದಲಾವಣೆ ಮುಖಾಂತರ ನಾವೇ ಇವತ್ತು ಪರಿವರ್ತನೆನ ಬಯಸೋ ನಿಟ್ಟಿನಲ್ಲಿ ಇವತ್ತು ಸಮಾಜ ಎಲ್ಲ ಒಟ್ಟಾಗಿ ಹೋಗ್ಬೇಕು, ಎಲ್ಲ ಸಮಾಜನೂ ಕೂಡ ಮುಖ್ಯವಾಹಿನಿಯಲ್ಲಿ ತಗೊಂಡು ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಏನೇನಿದೆ ಅದನ್ನು ಒದಗಿಸ್ಕೊಡೋದಕ್ಕೆ ಈಗಾಗಲೇ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ.